ರಾಜ್ಯದ ಅನ್ನದಾತರ ಪರ ಅಖಾಡಕ್ಕೆ ಇಳಿದಿದ್ದಾರೆ ಈಗ ದೇವೇಗೌಡರು. ಡಿಕೆ ಸರ್ಕಾರದ ವಿರುದ್ಧ ಮಾಜಿ ಪ್ರಧಾನಿ ಎಚ್ಡಿಡಿ ಸಮರ ಸಾರುವುದಕ್ಕೆ ರೆಡಿಯಾಗಿದ್ದಾರೆ. ಬಿಡದಿ ಭೂಮಿಗಾಗಿ ಇಳಿ ವಯಸ್ಸಿನಲ್ಲೂ ಕೂಡ ಗೌಡ್ರು ಹೋರಾಟಕ್ಕೆ ಧುಮುಕಿರುವಂತದ್ದು. ರಾಜ್ಯದ ಅನ್ನದಾತರ ಪರ ಈಗ ಧ್ವನಿ ಎತ್ತಿರುವಂತದ್ದು. ಡಿಕೆ ಸರ್ಕಾರದ ವಿರುದ್ಧ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಸಮರ ಸಾರ್ತಾ ಇದ್ದಾರೆ. ಬಿಡದಿ ಭೂಮಿಗಾಗಿ ಇಳಿ ವಯಸ್ಸಿನಲ್ಲೂ ಕೂಡ ಹೋರಾಟಕ್ಕೆ ಮುಂದಾಗಿರುವಂತದ್ದು. ನಾನು ಮಣ್ಣಿನ ಮಗ, ರೈತರಿಗೆ ಅನ್ಯಾಯವಾಗಲು ಬಿಡಲ್ಲ, ಬಿಡದಿ ಅನ್ನದಾತರಿಗೆ ನ್ಯಾಯ ಕೊಡಿಸುತ್ತೇನೆ ಅಂತ ಗೌಡ್ರು ಹಠವನ್ನ ಹಿಡಿದಿದ್ದಾರೆ. ರಾಜ್ಯದ ಅನ್ನದಾತರ ಪರ ಅಖಾಡಕ್ಕೆ ಇಳಿದಿರುವಂತದ್ದು ದೇವೇಗೌಡರು. ಇದೀಗ ಡಿಕೆ ಸರ್ಕಾರದ ವಿರುದ್ಧ ಮಾಜಿ ಪ್ರಧಾನಿ ಎಚ್ಡಿಡಿ ಸಮರ ಸಾರಿದ್ದಾರೆ. ಬಿಡದಿ ಭೂಮಿಗಾಗಿ ಇಳಿ ವಯಸ್ಸಿನಲ್ಲೂ ಕೂಡ ದೇವೇಗೌಡರು ಹೋರಾಟಕ್ಕೆ ಮುಂದಾಗಿರುವಂಥದ್ದು. ನಾನು ಮಣ್ಣಿನ ಮಗ, ರೈತರಿಗೆ ಅನ್ಯಾಯವಾಗಲು ಬಿಡಲ್ಲ, ಬಿಡದಿ ಅನ್ನದಾತರಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಗೌಡ್ರು ಹಠವನ್ನ ಹಿಡಿದಿದ್ದಾರೆ. ಇನ್ನು ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಟೌನ್ಶಿಪ್ ವಿಚಾರ ಕೇಳಿ ಬಂತಲ್ಲ, ಆಗಿನಿಂದಲೂ ಕೂಡ ರೈತರ ಪರವಾಗಿ ನಿಂತಿರುವಂಥದ್ದು ಅಂತಂದ್ರೆ JDS ಒಂದು ಪಾದಯಾತ್ರೆಯನ್ನ ಕೂಡ ಮಾಡ್ತು, ಎಲ್ಲವೂ ಮಾಡ್ತಾ ಇತ್ತು. ಇದೀಗ ದೇವೇಗೌಡರೇ ಎಂಟ್ರಿ ಕೊಟ್ಟಿದ್ದಾರೆ. ಬಿಡದಿ ಟೌನ್ಶಿಪ್ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ JDS ಬೃಹತ್ ಪ್ರತಿಭಟನೆಯನ್ನ ಮಾಡುತ್ತೆ. HDK ಹಾಗೆ ನಿಖಿಲ್ ಹೋರಾಟದ ಬಳಿಕ ಈಗ ದೇವೇಗೌಡರು ಕೂಡ ಕಣಕ್ಕಿಳಿದಿದ್ದಾರೆ. HD ದೇವೇಗೌಡರ ಹೋರಾಟಕ್ಕೆ ಕಮಲ ಕಲಿಗಳು ಕೂಡ ಸಾಥನ್ನ ನೀಡಲಿದ್ದಾರೆ. ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ದೋಸ್ತಿ ರಣತಂತ್ರವನ್ನ ರೂಪಿಸುತ್ತಿದೆಯಾ ಅನ್ನುವಂಥದ್ದು. ದೋಸ್ತಿಗಳಿಂದ ಪ್ರತಿಭಟನೆ, ಶಿವ ಸರ್ಕಾರಕ್ಕೆ ಕಷ್ಟ ಅನ್ನುವಂತಹ ಮಾತು ಕೂಡ ಈಗ ಹೇಳಲಾಗ್ತಾ ಇದೆ. ಮುಂದಿನ ಹೋರಾಟದಲ್ಲಿ ದೋಸ್ತಿ ಒಗ್ಗಟ್ಟು ಪ್ರದರ್ಶನ. ಇಂದಿನ ಹೋರಾಟಕ್ಕೆ ಭಾರಿ ಸಂಖ್ಯೆಯಲ್ಲಿ ಆಗಮಿಸಲಿರೋ ರೈತರು ಆಧಾರ್ ಕಾರ್ಡ್ ಸಮೇತ ಬರುತ್ತಾರೆ ಎಂದ JDS. ಟೌನ್ಶಿಪ್ ಕೈ ಬಿಡುವವರೆಗೂ ಕೂಡ ಈ ಒಂದು ಹೋರಾಟ ನಿಲ್ಲಲ್ಲ ಅಂತ ಕರೆಯನ್ನ ಕೊಡಲಾಗಿದೆ. ಫ್ರೀಡಂ ಪಾರ್ಕ್ ಪ್ರತಿಭಟನೆ ಬಳಿಕ ವಿಧಾನಸೌಧ ಚಲೋ. ರೈತರಿಂದ ವಿಧಾನಸೌಧ ಮುತ್ತಿಗೆಗೆ ತೆರಳಲಿರೋ ದೋಸ್ತಿ. ಬಿಡದಿ ಟೌನ್ಶಿಪ್ ವಿರೋಧಿಸಿ ದಳಪತಿಗಳ ಸಮರ ಇದೀಗ. ಇಂದು ಫ್ರೀಡಂ ಪಾರ್ಕ್ನಲ್ಲಿ JDS ಬೃಹತ್ ಪ್ರತಿಭಟನೆಯನ್ನ ಕೂಡ ಹಮ್ಮಿಕೊಂಡಿರುವಂಥದ್ದು. HDK ನಿಖಿಲ್ ಹೋರಾಟದ ಬಳಿಕ ಈಗ ದೇವೇಗೌಡರು ಕೂಡ ಕಣಕ್ಕೆ ಇಳಿದಿದ್ದಾರೆ. ಸದನ ಕಳೆದ 3-4 ದಿವಸಗಳಿಂದ ನಡೀತಾ ಇದೆ. ಅದು ಹೋಗ್ತಾ ಇರ್ತಕ್ಕಂಥ ಹಾದಿಯನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ಹೀಗಾಗಿ ನಾವೆಲ್ಲರೂ ಕೂಡ ಶಾಸಕಾಂಗ ಪಕ್ಷದ ಸಭೆಯೂ ಕೂಡ ಈಗ ಜನತಾದಳದ್ದು ನಡೀತು. ನಾವು ಬೆಳಗ್ಗಿಂದನೂ ಕೂಡ ಏನು BJPಯವರು ನಾವೆಲ್ಲರೂ ಕೂಡ ಏನು ಅನೂರಿನಲ್ಲಾದಂಥ ಒಂದು ಫೈರಿಂಗ್ ಘಟನೆ ಇರ್ಬೋದು, ಅದರಲ್ಲೂ ಕೂಡ ಉದಾಸೀನವಾಗಿ ತಗೊಂಡಂಥದ್ದು ಸರ್ಕಾರನೂ ಕೂಡ ನಾವು ನೋಡಿದ್ವಿ. ಹೇಗೆ 3 ಜನದ ಪ್ರಾಣ ಹೋಗಿದೆ, ಪ್ರಾಣನ ಇವರು ಏಕಾಏಕಿ ಬಲಿ ಕೊಟ್ಟಿದ್ದಾರೆ. ಇವ್ರಿಗೆ ಯಾರು ಅವ್ರಿಗೆ ಸ್ವಾತಂತ್ರ್ಯ ಕೊಟ್ಟರು, ಇವ್ರಿಗೆ ಯಾರಿಗೆ ಹಕ್ಕು ಕೊಟ್ಟರು ಫಾರೆಸ್ಟ್ ಇಲಾಖೆಯವ್ರಿಗೆ, ಇದೆಲ್ಲದೂ ಕೂಡ ಗಂಭೀರವಾಗಿ ತನಿಖೆ ಆಗಬೇಕು. ಸೂಕ್ಷ್ಮತೆಯಿಂದ ಇದ್ರ ಹೊರ ಬರಬೇಕು. ಆ ಥರ ಯಾರಿಗೂ ಕೂಡ ಒಬ್ಬ ಮನುಷ್ಯಂದೇ ಆಗಲಿ, ಒಂದು ಪ್ರಾಣಿ ನಾಯಿನ ಸಾಧಿಸೋಕ್ಕೂ ಕೂಡ ಇವತ್ತು ಯಾರಿಗೂ ಕೂಡ ಪರ್ಮಿಷನ್ ಇಲ್ಲದಂಥ ಸಂದರ್ಭದಲ್ಲಿ ಇವತ್ತು ಮನುಷ್ಯರ ಪ್ರಾಣನ ಅಷ್ಟು ಸುಲಭವಾಗಿ ಇವರು ತೊಗೊಂಡಿರ್ತಕ್ಕಂಥದ್ದು ಇದು ಸರಿಯಲ್ಲ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ವಾದವನ್ನು ಎಲ್ಲರೂ ಕೂಡ ಎರಡೂ ಪಕ್ಷದವರು ಕೂಡ ಮಾಡಿದ್ವಿ. ತದನಂತರ ಒಂದು ಸದನ ನಡೀಬೇಕಾದ್ರೆ ಇವತ್ತು ಮುಖ್ಯಮಂತ್ರಿಗಳಾಗಿ DK ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಅವರೊಂದು ಹೇಳಿಕೆನೂ ಕೂಡ ನಾವು ಇವತ್ತು ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ. ಯಾರಾದರೂ ಕೂಡ ಲಂಚ ಕೇಳಿದ್ರೆ ನನಗೆ ಹೇಳಿ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೋತೀನಿ ಅಂತ ಒಂದು ಮಾತನ್ನು ಕೂಡ ಮುಕ್ತವಾಗಿ ಇಡೀ ರಾಜ್ಯದ ಜನತೆಗೆ ಸಂದೇಶವನ್ನು ಕೊಟ್ಟರು. ಇದನ್ನು ನೋಡಿದಾಗ ನಾವು ಎಲ್ಲೋ ಒಂದು ಕಡೆ ನೀವೇ ನೋಡಿದ್ದೀರಿ, ಇಂದಿನ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ವಾಲ್ಮೀಕಿ ಹಗರಣ, ಅದು ದೊಡ್ಡ ಹಗರಣ. ಆ ಸಂದರ್ಭದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದರು. ಅವ್ರು ಹೇಳಿದ್ರು 7 ಕೋಟಿ ಅಲ್ಲ, ಬರೀ 87 ಕೋಟಿ ಅಂತಕ್ಕಂಥದ್ದು ಅವರೇ ಕೂಡ ಹೇಳಿದಂಥದ್ದು ಕೂಡ ನಾವೆಲ್ಲರೂ ಕೂಡ ಮಾಧ್ಯಮದ ಮುಖಾಂತರ ಗಮನಿಸಿದ್ದೇವೆ. ಇದಾದರೂ ಕೂಡ ಇನ್ನೂ ಅವನೇನು ತಪ್ಪಿತಸ್ಥನೇ ಅಲ್ಲ ಅಂತಕ್ಕಂಥ ರೀತಿಯಲ್ಲಿ ಮತ್ತೆ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥದ್ದು. ಇದೆಲ್ಲ ನೋಡಿದಾಗ ಅಂಥವ್ರನ್ನ ಕೂರಿಸ್ಕೊಂಡು ಸದನ ನಡೆಸಿದ್ರೆ ಎಷ್ಟು ಘನತೆ ಗಾಂಭೀರ್ಯ ಬರ್ತದೆ ಅಂತಕ್ಕಂಥದ್ದು ನೀವೇ ಯೋಚನೆ ಮಾಡಬೇಕಾಗುತ್ತೆ. ಇವಾಗ ಏನು ಸದನ ಕಳೆದ
ಮೂರ್ನಾಲ್ಕು ದಿವಸಗಳಿಂದ ಎಸ್, ಇಂದು ಫ್ರೀಡಂ ಪಾರ್ಕ್ನಲ್ಲಿ ಜೆಡಿಎಸ್ ಬೃಹತ್ ಪ್ರತಿಭಟನೆಯನ್ನ ಕೂಡ ಕೈಗೊಂಡಿರುವಂಥದ್ದು. ಎಚ್.ಡಿ. ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರ ಹೋರಾಟದ ಬಳಿಕ ಈಗ ದೇವೇಗೌಡರು ಕೂಡ ಆಗಮಿಸ್ತಾ ಇರುವಂಥದ್ದು. ದೇವೇಗೌಡರ ಹೋರಾಟಕ್ಕೆ ಕಮಲ ಕಲಿಗಳು ಕೂಡ ಸಾಥನ್ನ ನೀಡಲಿದ್ದಾರೆ. ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ದೋಸ್ತಿ ಪಡೆ ಈಗ ರಣತಂತ್ರವನ್ನ ರೂಪಿಸ್ತಾ ಇರುವಂಥದ್ದು. ಇದು ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಸರ್ಕಾರಕ್ಕೆ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಯಾಕಂತಂದ್ರೆ ಅಧಿವೇಶನ ನಡೀತಾ ಇರುವಂಥದ್ದು. ಈ ಹೊತ್ತಿನಲ್ಲೇ ಈಗ ದೇವೇಗೌಡರು ಇಳಿ ವಯಸ್ಸಿನಲ್ಲೂ ಕೂಡ ಹೋರಾಟಕ್ಕೆ ಮುಂದಾಗಿರುವಂಥದ್ದು, ಅಖಾಡಕ್ಕೆ ಇಳಿದಿದ್ದಾರೆ. ಡಿಕೆ ಸರ್ಕಾರದ ವಿರುದ್ಧ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಕೂಡ ಈಗ ಕಿಡಿಕಾರ್ತಾ ಇರುವಂಥದ್ದು.